ಕೃಷ್ಣೇಗೌಡನ ಆನೆ 4 ಅಂಕದ ಪ್ರಶ್ನೆಗೆ ಉತ್ತರ. ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ನಿರೂಪಕರು ಜೀಪಿನ ಅಡಿ ಮಲಗಿ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಸಂದರ್ಭದಲ್ಲಿ ಕಾಕಿ ಪ್ಯಾಂಟ್ ಧರಿಸಿದ ವ್ಯಕ್ತಿ ನಿರೂಪಕರ ಮನೆಯ ಕಡೆಗೆ ಬರತೊಡಗಿದನು. ಬಂದಂತಹ ವ್ಯಕ್ತಿ ನಿರೂಪಕರ ಗಮನವನ್ನು ತನ್ನ ಕಡೆಗೆ ಸೆಳೆಯಲು ಒಂದೆರಡು ಬಾರಿ ಕೆಮ್ಮಿದನು. ಲೇಖಕರು ಬಂದಂತಹ ವ್ಯಕ್ತಿ ಯಾರು ಎಂದು ಕೇಳಿದಾಗ ಆತ ನಾನು ಲೈನ್ಮ್ಯಾನ್ ಎಂದು ಹೇಳಿದನು. ಲೇಖಕರು ಲೈನ್ಮ್ಯಾನ್ ತಿಪ್ಪಣ್ಣನ ಎಂದು ಕೇಳಿದಾಗ ಆತ ನಾನು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ದುರ್ಗಪ್ಪ ಎಂದು ಹೇಳಿದನು. ಇದೇ ದುರ್ಗಪ್ಪ ನಿರೂಪಕರ ಬಳಿಗೆ ಬಂದಂತಹ ಸಂದರ್ಭವಾಗಿದೆ. ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ. ದುರ್ಗಪ್ಪ ನಿರೂಪಕರಿಂದ ಕೊಡಲಿಯನ್ನು ತೆಗೆದುಕೊಂಡು ಹೋಗುವುದಕ್ಕಿಂತ ಮೊದಲು ಮಣ್ಣು ಒಡ್ಡರು ಕೆರೆಗೆ ಅಡ್ಡವಾಗಿರುವ ಮರದ ಬೇರನ್ನು ಕಡಿಯಲು ನಿರೂಪಕರಿಂದ ಕೊಡಲಿಯನ್ನು ತೆಗೆದುಕೊಂಡು ಹೋಗಿದ್ದರು. ಅವರು ಕಲ್ಲು ಮಣ್ಣು ಎಂದು ನೋಡದೆ ಕೊಡಲಿಯನ್ನು ಎರ್ರಾಬಿರ್ರಿ ಜಬ್ಬಿದ್ದರಿಂದ ಕೊಡಲಿಯ ಹಿಂಭಾಗ ಯಾವುದು ಮುಂಭಾಗ ಯಾವುದು ಎಂದು ಗುರುತು ಸಿಗದಷ್ಟು ಹಾಳಾಗಿತ್ತು. ಅದು ನೋಡಲು ಸುತ್ತಿಗೆಯಂತೆ ಕಾಣುತ್ತಿತ್ತು. ಆದ್ದರಿಂದ ನಿರೂಪಕರು ಕೊಡಲಿಯನ್ನು ದುರ್ಗಪ್ಪನಿಂದ ವಸೂಲಿ ಮಾಡಲು ಹೋಗಲಿಲ್ಲ. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು. ಗೂಳೂರು ಮಠದಲ್ಲಿ ಒಂದು ಆನೆ ಮರಿ ಹಾಕಿತು. ಅದೇ ಕೃಷ್ಣೇಗೌಡರ ಬಳಿ ಇರುವ ಗೌರಿ ಆನೆಯಾಗಿದೆ. ಇದು ಹುಟ್ಟಿ ಬೆಳೆದಿದ್ದಲ್ಲ ನಾಡಿನಲ್ಲಿ ಜನರ ಮಧ್ಯೆ. ಆದ್ದರಿಂದ ಈ ಆನೆಗೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಆನೆಗಳ ಬಗ್ಗೆಯಾಗಲಿ ತಿಳಿದಿರಲಿಲ್ಲ. ಶಾಲೆಗೆ ಹೋಗುವ ಮಕ್ಕಳು ಗೌರಿ ಎಂದರೆ ಸಾಕು ಸೊಂಡಿಲೆತ್ತಿ ಸಲಾಮು ಮಾಡುತ್ತಿತ್ತು. ಇದು ಪ್ರತಿದಿನ ಪೇಟೆಯಲ್ಲಿರುವ ಹಣ್ಣಿನ ಅಂಗಡಿಗಳಿಗೆ ಬಂದು ಖರ್ಚಾದ ಬಾಳೆಗೊನೆಯ ದಿಂಡು, ಸಿಪ್ಪೆ, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅವರಿಂದ ಪಡೆದುಕೊಳ್ಳುತ್ತಿತ್ತು. ಇದೇ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯಾಗಿದೆ. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಿ ಹಾಕಲು ಮಠದವರು ಹವಣಿಸಿದ್ದು ಏಕೆ. ಮಠದವರಿಗೆ ಆನೆ ಸಾಕುವುದಕ್ಕಿಂತ ಮಾವುತ ವೇಲಾಯುಧನನ್ನು ಸಾಕುವುದು ಕಷ್ಟವಾಗಿತ್ತು. ಆತ ದಿನದ 24 ಗಂಟೆ ಕುಳಿತುಕೊಂಡು ಬಿದ್ದಿರುತ್ತಿದ್ದ. ಇದು ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ಕಂಟಕವಾಗಿತ್ತು. ಆದ್ದರಿಂದ ವೇಲಾಯುಧನನ್ನು ಮಠದಿಂದ ಹೊರಹಾಕಿದರು. ವೇಲಾಯುಧ ಇಲ್ಲದೇ ಇದ್ದುದರಿಂದ ಆನೆ ಆಹಾರ ತಿನ್ನುವುದನ್ನೇ ಬಿಟ್ಟಿತು. ಆನೆಗೋಸ್ಕರ ಕೇರಳದವರೆಗೆ ಹೋಗಿ ಮಠದವರು ವೇಲಾಯುಧನನ್ನು ಕರೆದುಕೊಂಡು ಬಂದರು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆ ಮಠದವರೆಗೆ ಇದೆ ಎಂದು ತಿಳಿದ ವೇಲಾಯುಧ ಮಠದವರಿಗೆ ಇನ್ನಷ್ಟು ಕಿರುಕುಳ ಕೊಡಲು ಆರಂಭಿಸಿದ. ಆದ್ದರಿಂದ ಮಠದವರಿಗೆ ಆನೆಯನ್ನು ಸಾಕುವುದಕ್ಕಿಂತ ವೇಲಾಯುಧನನ್ನು ಸಾಕುವುದು ಕಷ್ಟವಾಯಿತು. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದ. ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಎಂದು ಮೂಡಿಗೆರೆಯ ಜನರು ಭಾವಿಸಿದ್ದರು. ಮಠದಲ್ಲಿ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸುಗಳನ್ನು ನೀಡಿ ಚೆನ್ನಾಗಿ ಸಾಕಿದ. ಹೀಗೆ ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಬೆಳೆಸಿದ. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ. ನಿರೂಪಕರು ಮನೆಯ ಪಕ್ಕದ ಗುಡ್ಡದ ಒರತೆಯಿಂದ ಪೈಪಿನ ಮೂಲಕ ನೀರನ್ನು ಮನೆಗೆ ಬರುವಂತೆ ಮಾಡಿಕೊಂಡಿದ್ದರು. ಈ ಪೈಪಿನ ಒಳಗೆ ಕಪ್ಪೆ ಅಥವಾ ನೀರಾವು ಸೇರಿಕೊಂಡು ನೀರು ಬರಲು ಅಡಚಣೆ ಉಂಟಾಗುತ್ತಿತ್ತು. ಏನಾಗಿದೆ ಎಂದು ನಿರೂಪಕರು ನೋಡಲು ಹೋದಾಗ ಒಂದು ಕಡೆ ಪೈಪುಗಳೆಲ್ಲ ಪುಡಿ ಪುಡಿಯಾಗಿ ಹೋಗಿದ್ದವು. ಊರಿನ ಜನರೆಲ್ಲ ಕಾಡಾನೆಗಳು ಬಂದಿವೆ ಎಂದು ಹೇಳುವ ತನಕ ನಿರೂಪಕರಿಗೆ ಇದು ಕಾಡಾನೆ ಹಾವಳಿ ಎಂದು ಅವರ ಅನುಭವಕ್ಕೆ ಬಂದಿರಲಿಲ್ಲ. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ. ನಾಗರಾಜ ನಿರೂಪಕರನ್ನು ಕುರಿತು PWD ಕರೆಂಟ್ನವರು ಹಾಗೂ ಟೆಲಿಫೋನ್ನವರು ನಮಗೆ ನಂಬರ್ 1 ಎನಿಮಿಗಳು ಎಂದು ಹೇಳುತ್ತಾನೆ. PWDನವರು ರಸ್ತೆಗೆ ಟಾರು ಹಾಕಲು ಮರವನ್ನು ಕಡಿದು ಟಾರು ಕಾಯಿಸಿಕೊಳ್ಳುತ್ತಾರೆ. ಟೆಲಿಫೋನ್ ಹಾಗೂ ಕರೆಂಟ್ ಲೈನ್ ಎಳೆಯಬೇಕೆಂದು
ಫಾರೆಸ್ಟ್ ಕ್ಲಿಯರ್ ಮಾಡ್ತೇವೆಂದು ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಳೆದು ಹಾಳು ಮಾಡುತ್ತಾ ಇದ್ದಾರೆ. ಈಗ ಹಳ್ಳಿ ಹಳ್ಳಿಗೆ ಕರೆಂಟ್ ಟೆಲಿಫೋನ್ ಕೊಡಬೇಕೆಂದು ಸರ್ಕಾರ ಪಾಲಿಸಿ ಮಾಡಿದ್ದರಿಂದ ಇವರಿಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ. ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರು ಯಾರೂ ಮನೆಗೆ ಸೌದೆ ತೆಗೆದುಕೊಳ್ಳುವುದಿಲ್ಲ ಎಂದು ನಾಗರಾಜ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ವಿವರಿಸಿದ್ದಾನೆ. ನಿದ್ರೆ ಮಂಪಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಒಮ್ಮೆ ಶಿವೇಗೌಡರ ಸ್ಯಾಮಿಲ್ನಲ್ಲಿ ಕಳ್ಳನಾಟ ಇಳಿಸಲು ವೇಲಾಯುಧ ಆನೆಯೊಂದಿಗೆ ಬಂದಿದ್ದನು. ಕುಡಿದ ನಶೆಯಲ್ಲಿದ್ದ ಆತ ಲಾರಿಗೂ ನಾಟಕ್ಕೂ ಕಟ್ಟಿದ ಹಗ್ಗವನ್ನು ಬಿಚ್ಚಬೇಕೆಂಬುದನ್ನು ಮರೆತು ಆನೆಗೆ ನಾಟವನ್ನು ಇಳಿಸಲು ಹೇಳಿದ. ನಾಟ ಕೆಳಗೆ ಬೀಳದೆ ಲಾರಿ ಒಂದು ಕಡೆ ವಾಲಿ ಬಿದ್ದಿತು. ಲಾರಿ ಬಿದ್ದಿದ್ದರಿಂದ ಲಾರಿಯ ಒಳಗೆ ಸ್ಟೇರಿಂಗ್ನ ಮೇಲೆ ಅರೆ ನಿದ್ರೆಯಲ್ಲಿ ಮಲಗಿದ್ದ ಡ್ರೈವರ್ಗೆ ಯಾವ ಅಪಾಯವೂ ಇರಲಿಲ್ಲ. ಆದರೆ ಲಾರಿಯ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಬಾರ್ದ ಜಾಕ್ ಡ್ರೈವರ್ನ ತಲೆಯ ಮೇಲೆ ಬಿದ್ದಿದ್ದರಿಂದ ಆತ ಕಮಕ್ಕಿಮಕ್ಕನ್ನದೆ ಪರಂಧಾಮಕ್ಕೆ ಹೋದ. ಡ್ರೈವರ್ನ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರರು ಹೇಗೆ ಮುಚ್ಚಿ ಹಾಕಿದರು? ಶಿವೇಗೌಡರ ಸ್ಯಾಮಿಲ್ನಲ್ಲಿ ಡ್ರೈವರ್ನ ಹೆಣ ಕಂಡು ಎಲ್ಲರೂ ಗಾಬರಿಯಾದರು. ಮುಂದೇನು ಮಾಡಬೇಕೆಂದು ತೋಚದೆ ಮಂಕಾಗಿ ನಿಂತರು. ಲಾರಿಯಲ್ಲಿ ತಂದಿದ್ದೇ ಕಳ್ಳನಾಟ. ಪೊಲೀಸರಿಗೆ ಇದು ತಿಳಿದರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ. ಕಳ್ಳನಾಟದ ದಂಧೆ ಹೊರ ಬಂದರೆ ಲಾರಿಯನ್ನು ಆನೆಯನ್ನು ಸೀಸ್ ಮಾಡುತ್ತಾರೆ. ಸ್ಯಾಮಿಲ್ಗೆ ಬೀಗ, ಮಾವುತನ ಕ್ಲಿಯರ್ನ ಇಬ್ಬರಿಗೂ ಕೈಗೆ ಕೊಳ ಬೀಳುತ್ತದೆ. ಇದನ್ನೆಲ್ಲ ಮನಗಂಡ ಶಿವೇಗೌಡರು ವೇಲಾಯುಧನನ್ನು ಬೈದು ಆತನನ್ನು ತಾನು ಕುಡಿದೇ ಇಲ್ಲ, ಆನೆ ಕುಡಿದಿತ್ತೆಂದು ಅದರ ಮೇಲೆ ಅಪರಾಧವನ್ನು ಎತ್ತಿ ಹಾಕಿದ. ಬೆಳಿಗ್ಗೆ ನೋಡಬೇಕಾದರೆ ಲಾರಿ ಸರಿಯಾಗಿ ನಿಂತಿತ್ತು. ಈ ವಾರ್ತೆ ಬರೀ ಪಿಸುಮಾತಿನಲ್ಲಿಯೇ ಮುಕ್ತಾಯವಾಯಿತು. ಯಾರೂ ದೂರು ಕೊಡದ ಕಾರಣ ಯಾರ ಮೇಲೂ ಕಾನೂನು ಕ್ರಮ ಜಾರಿಯಾಗಲಿಲ್ಲ. ಡ್ರೈವರ್ನ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಟ್ಟು ಬೂದಿ ಮಾಡಿದರು. ದುರ್ಗಪ್ಪನಿಗೆ ಲೈನ್ಮ್ಯಾನ್ ಕೆಲಸ ರೋಸಿ ಹೋಗಲು ಕಾರಣವೇನು? ದುರ್ಗಪ್ಪನಿಗೆ ಲೈನ್ಮ್ಯಾನ್ ಕೆಲಸ ರೋಸಿ ಹೋಗಿತ್ತು. ಅದಕ್ಕೆ ಕಾರಣ ಆತನಿಗೆ ಕಳಸ ಲೈನು ನೋಡಿಕೊಳ್ಳಲು ಕೊಟ್ಟಿದ್ದರು. ಆ ವಿದ್ಯುತ್ ಲೈನು ಇಡೀ ಮೂಡಿಗೆರೆಗೆ ತರಳೆ ಲೈನ್ ಎಂದು ಹೆಸರುವಾಸಿಯಾಗಿತ್ತು. ಒಂದು ಕಡೆ ಹಳೇಕೋಟೆ ಗೌಡ್ರಲ್ಲಿ ಬೈರಾಪುರದವರೆಗೆ, ಇನ್ನೊಂದು ಕಡೆ ಬಣಕಲ್ಲು, ನಿಡಿವಾಳೆ, ಜಾವಳ್ಳಿಯವರೆಗೆ ಎಲ್ಲೆಲ್ಲೋ ಕಗ್ಗಾಡಿನ ನಡುವೆ ನುಗ್ಗಿ ನುಸುಳಿ ಹೋಗಿತ್ತು. ಈ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆಯೇ ಬತ್ತಿ ಹೋಗಿತ್ತು. ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ, ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ, ಇಡೀ ಲೈನೇ ಕಟ್ಟಾಗುತ್ತಿತ್ತು. ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟಿಂಗ್ ಪ್ಲೇಯರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿ ಹೊರಡಬೇಕಾಗಿತ್ತು. ನಾಗರಾಜ ಸೌದೆ ಮಾರುತ್ತಾನೆ ಎಂದು ಜರಿದರೆ ಡಿಪಾರ್ಟ್ಮೆಂಟ್ನವರು ಲೈನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಂದು ಬೈಯುತ್ತಿದ್ದರು. ಜೇಡರ ಬಲೆಯಂತೆ ಸಹ್ಯಾದ್ರಿ ಕಾಡಲೆಲ್ಲ ಹಬ್ಬಿದ್ದ ಈ ಬಣಕಲ್ಲು ಲೈನಿನಲ್ಲಿ ದುರ್ಗಪ್ಪ ಹುಳ ಸಿಕ್ಕಿಕೊಂಡಂತೆ ಸಿಕ್ಕಿಕೊಂಡಿದ್ದ. ಪೋಸ್ಟ್ಮ್ಯಾನ್ ಜಬ್ಬರ್ನ ಬವಣೆಯನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಜಬ್ಬರ್ ಹೆಸರಿಗೆ ಮಾತ್ರ ಕೇಂದ್ರ ಸರ್ಕಾರದ ನೌಕರ. 16 ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪ್ರವರಿಯಾಗಿ ಇದ್ದುದರಿಂದ ಅವನ ಸಂಬಳ 60 ರೂಪಾಯಿ. ಈ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ 108 ಪತ್ರಿಕೆಯ ಏಜೆನ್ಸಿ ತೆಗೆದುಕೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನು ಮಾಡಲು ಪ್ರಯತ್ನಿಸುತ್ತಿದ್ದ. ಪೋಸ್ಟ್ನ ಜೊತೆಗೆ ಮ್ಯಾಗಝಿನ್ಗಳ ಕಂತೆ ಹೊತ್ತುಕೊಂಡು ದಿನಾಲೂ 18 ಕಿಲೋಮೀಟರ್ ಹೋಗಿ ಬರಬೇಕಿತ್ತು. ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ತಮ್ಮ ಸೇವೆಯನ್ನು ವಿಸ್ತರಿಸುತ್ತಾ ಹ್ಯಾಂಡ್ ಪೋಸ್ಟ್ ಬಿದ್ರಳ್ಳಿ ಇಲ್ಲಲ್ಲೆಲ್ಲ ಒಂದೊಂದು ಕೆಂಪು ಬಾಕ್ಸನ್ನು ನೇತು ಹಾಕಿದರು. ಇದರಿಂದ ಜಬ್ಬರ್ ಇನ್ನೂ ತೊಂದರೆಗೆ ಸಿಕ್ಕಿಕೊಂಡ. ಪೋಸ್ಟ್ ಕೊಡುವುದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರುವವರೆಗೆ ಹೋಗಿ ಪೋಸ್ಟ್ ಸಂಗ್ರಹಿಸಿ ಹೆಡ್ ಆಫೀಸಿಗೆ ಕೊಡಬೇಕಾಯಿತು. ನಡೆದಾಗಲಿ ಸೈಕಲಲ್ಲಾಗಲಿ ತಿರುಗಲಾಗದೆ ಜಬ್ಬರ್ ಸೋತು ಹೋಗಿದ್ದ.